ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರಿಗೂ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಸೊ ಏನು ಫ್ರೆಂಡ್ಸ್, ಯಾರು ವಿಡಿಯೋ ನೋಡಲ್ಲ, ಲೈಕ್ ಮಾಡಲ್ಲ, ಕಮೆಂಟ್ ಮಾಡಲ್ಲ, ಶೇರ್ ಮಾಡಲ್ಲ, ಸಬ್ಸ್ಕ್ರೈಬ್ ಆಗಲ್ಲ, ವ್ಯೂಸೇ ಬರ್ತಾ ಇಲ್ಲ. ಸೊ ನೀವು ವ್ಯೂಸ್ ಬರ್ತಿಲ್ಲ ಅಂತ ನೋಡ್ತಿಲ್ವೋ, ಇಲ್ಲ ನೀವು ನೋಡ್ತಿಲ್ಲ ಅಂತಲೇ ವ್ಯೂಸ್ ನಂಗೆ ಬರ್ತಾ ಇಲ್ವೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಒಟ್ಟಲ್ಲಿ ವ್ಯೂಸು ಜಾಸ್ತಿ ಆಗ್ತಾ ಇಲ್ಲ ಅನ್ನೋಕ್ಕಿಂತ ಕಮ್ಮಿ ಆಗ್ತದೆಯಲ್ಲ ಅನ್ನೋ ಬೇಜಾರೇ ನನಗೆ ಜಾಸ್ತಿ ಆಗಿಬಿಟ್ಟಿದೆ. ಇಟ್ಸ್ ಓಕೆ, ವೀಡಿಯೋಸ್ ಮಾಡ್ತಾಯಿದ್ರೆ ವ್ಯೂಸ್ ಬರ್ತಾ ಇರುತ್ತೆ. ಸೊ ನಾವು ಕಷ್ಟಪಡಬೇಕಷ್ಟೆ. ಈಗ ಬೆಳಿಗ್ಗೆ ನಾನು ಸೋಯಾ ಹಾಕಿ ಟೊಮೊಟೊ ಬಾತ್ ಮಾಡಿದ್ದೆ. ಸೊ ಈಗ ಪಾಪುಗೆ ರಾಗಿ ಹಿಟ್ಟು ಗೋಧಿ ಹಿಟ್ಟು ಎರಡೂ ಮಿಕ್ಸ್ ಮಾಡಿ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ರಾಗಿ ಹಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ, ಇನ್ನು ಅವಳಿಗಿನ್ನೂ ಚೆನ್ನಾಗಿ ಅನಿಸ್ಬೋದು ಟೇಸ್ಟು ಅಂತ ಅಂದ್ಬಿಟ್ಟು. ಸೊ ರಾಗಿ ಹಿಟ್ಟು ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ದೋಸೆ ಬರುತ್ತೇನೋ ಅಂತ ಬರುತ್ತೋ ಇಲ್ಲ ಅಂತ ಯೋಚನೆ ಮಾಡ್ಕೊಂಡು ಹಾಕ್ತೆ. ಬಟ್ ದೋಸೆ ಮಾತ್ರ ಸಖತ್ತಾಗಿ ಬಂತು. ಸೊ ಅವಳಿಗೆ ತಿನ್ನಿಸ್ತಾ ಇದ್ದೀನಿ. ಯಾವಾಗಲೂ ಆ್ಯಸ್ ಯೂಶ್ವಲ್ ಮೊಬೈಲ್ ನೋಡ್ಕೊಂಡು ತಿಂತಾಳೆ. ಸೊ ಇವತ್ತು ಅವಳಿಗೆ ಮೊಬೈಲ್ ತೋರಿಸ್ಕೊಂಡೆ ತಿನ್ನಿಸ್ತಾ ಇದ್ದೀನಿ. ಸೊ ಈಗ ಮತ್ತೆ ನಾನು ಪಾಪುನ ಅಂಗನವಾಡಿಗೆ ಬಿಟ್ಟು ಆಮೇಲೆ ಮನೆ ಎಲ್ಲ ಕೆಲಸ ಮಾಡಿಕೊಂಡು, ನನಗೂ ತಲೆನೋವು ಬಂದಿತ್ತು, ನೆಗಡಿ ಇತ್ತು. ಸೊ ಮಲ್ಕೊಂಬಿಟ್ಟಿದ್ದೆ. ಸೊ ಇವಾಗ ಮತ್ತೆ ನಾನು ಸಂಜೆ ಈವ್ನಿಂಗ್ ಆಗಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ನಾನು ಹಿಮಾಲಯದು ಫೇಸ್ ಕ್ರೀಮ್ ಮಾಯ್ಶ್ಚರೈಸರ್ನ ಹಚ್ಕೊತಾ ಇದ್ದೀನಿ ಅಷ್ಟೇ. ಸೊ ಇವತ್ತು ಫೇರ್ ಆ್ಯಂಡ್ ಲವ್ಲಿ ವೀಕೋ ಏನೂ ಹಚ್ಕೊತಾ ಇಲ್ಲ, ಮಾಯ್ಶ್ಚರೈಸರ್ ಹಚ್ಕೊತಾ ಇದ್ದೀನಿ. ಯಾಕಪ್ಪ ಅಂತಂದರೆ ನನಗೆ ಈ ಪೀರಿಯಡ್ಸ್ ಬರೋ ಮುಂಚೆನೇ ಪಿಂಪಲ್ಸ್ ಬಂದುಬಿಡುತ್ತೆ. ಸೊ ಆ ಪಿಂಪಲ್ಸ್ ಜಾಸ್ತಿ ಬರ್ತಾಯಿದೆ. ಸೊ ಅದಕ್ಕೆ ನಾನು ಮಾಯ್ಶ್ಚರೈಸರ್ ಹಾಕ್ಕೊತಾ ಇದ್ದೀನಿ. ಸೊ ಈಗ ಒಂದು ಸ್ಟಿಕ್ಕರ್ ಇಟ್ಕೊಂಡು ಲಿಪ್ ಬಾಮ್ ಹಚ್ಕೊಂಬಿಟ್ರೆ ಮುಗೀತು. ಐಬ್ರೋ ಪೆನ್ಸಿಲಲ್ಲಿ ಐಬ್ರೋ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸುಮ್ಮನೆ ಜಸ್ಟ್ ಶೇಪ್ ಕೊಡ್ತೀನಿ ಅಷ್ಟೇ. ಮನೆಯಲ್ಲೇ ಇರ್ತೀನಲ್ಲ, ಸೊ ನಾನು ರೀಲ್ಸು ಏನೂ ಮಾಡ್ತಾಯಿಲ್ಲ. ಸೊ ಹೆವಿ ಮೇಕಪ್ಪು ಏನಿಲ್ಲ, ಮನೆಯಲ್ಲಿ ತುಂಬ ಸಿಂಪಲ್ಲಾಗಿ ರೆಡಿಯಾಗಿರ್ತೀನಿ. ಸೊ ಇಷ್ಟೇ, ನಾನು ಈವ್ನಿಂಗ್ ಸಿಂಪಲ್ಲಾಗಿ ರೆಡಿ ಆಗೋದು. ಸೊ ಇವತ್ತು ಪೂಜೆ ಎಲ್ಲ ಏನೂ ಇಲ್ಲ. ಇವತ್ತು 5 ದಿನದ ಸ್ನಾನ ಆಯಿತು. ಸೊ ನಾನು ನಾಳಿದ್ದಿಂದ ಸ್ಟಾರ್ಟ್ ಮಾಡ್ತೀನಿ ಪೂಜೆ ಎಲ್ಲ. ಫಸ್ಟ್ ಈ ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅದು ಇಷ್ಟು ರೂಮು ಹಿಂಗಾಗುತ್ತೋ ರಾಮ ರಾಮ. ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ರೂಮ್ ಹಿಂಗೆ ಆಗುತ್ತೆ ಫ್ರೆಂಡ್ಸ್. ಅದು ಯಾಕೆ ಅಂತ ಗೊತ್ತಾಗಲ್ಲ. ನಾನು, ನನ್ನ ಹಸ್ಬೆಂಡು, ನನ್ನ ಮಗಳು 3 ಸೇರಿಕೊಂಡು ರೂಮ್ನ ಇಷ್ಟು ಅಧ್ವಾನ ಮಾಡಿಬಿಟ್ಟಿರ್ತೀವಿ. ಆವಾಗ ತಾನೇ ಕ್ಲೀನ್ ಮಾಡಿಲಿ, ನೆಕ್ಸ್ಟ್ 3 ಡೇಸ್ಗೆ ಹಿಂಗೆ ಆಗಿರುತ್ತೆ ರೂಮು. ಹಾಗೆ ರೂಮ್ ಕ್ಲೀನ್ ಮಾಡ್ಕೊತ ಒಂದು ಸ್ವಲ್ಪ ಮಾತಾಡೋಣ ಫ್ರೆಂಡ್ಸ್. ಏನು ಅಂತಂದರೆ, ನನಗೆ ಇಷ್ಟು ದಿವಸ ವ್ಯೂಸ್ ಜಾಸ್ತಿ ಬರ್ತಾಯಿಲ್ಲ ಅಂತ ಬೇಜಾರಿತ್ತು. ಇವಾಗ ವ್ಯೂಸ್ ಕಮ್ಮಿ ಆಗ್ತಾಯಿದೆ ಅಂತ ಬೇಜಾರಾಗ್ತಾಯಿದೆ. ನಾನು ಬೇರೆ ಯೂಟ್ಯೂಬರ್ಸ್ಗೂ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ, ಮೊದಲನೇದಾಗಿ ಹೇಳ್ತೀನಿ, ಕಂಪೇರ್ ಮಾಡೋದು ಒಳ್ಳೆಯದಲ್ಲ. ಬಟ್ ನಾವು ಮುಂದಕ್ಕೆ ಹೋಗ್ಬೇಕಂದ್ರೆ ಕಂಪೇರ್ ಮಾಡ್ಕೊಳ್ಲೇಬೇಕು. ಒಂದು ತಿಳ್ಕೊಳಕ್ಕೆ, ನಾವು ಎಲ್ಲಿ ತಪ್ಪು ಆಗ್ತಾಯಿದ್ದೀವಿ, ಎಲ್ಲಿ ನಮ್ಮ ತಪ್ಪಿದೆ, ಏನಾಗ್ತಾಯಿದೆ ಅಂತ ತಿಳ್ಕೊಳಕ್ಕಾದ್ರೂ ನಾವು ಇನ್ನೊಬ್ಬರನ್ನ ಕಂಪೇರ್ ಮಾಡ್ಕೊಳ್ಳೋದು ಬೆಸ್ಟ್ ಅಂತಲೇ ಹೇಳ್ಬೋದು. ಬಟ್ ಅತಿಯಾಗಲ್ಲ. ಸೊ ನನಗೇನು ಅನಿಸುತ್ತೆ ಅಂದರೆ, ಬೇರೆ ಯೂಟ್ಯೂಬರ್ಸು ಸೊ ಅವ್ರಿಗೆ ಕೆಲವ್ರಿಗಂತೂ ಒಂದು ಸ್ವಂತ ಮನೆ, ಒಳ್ಳೆ ಮನೆಯೂ ಇರೋದಿಲ್ಲ, ತುಂಬ ಬಡ ಸ್ಥಿತಿಯಲ್ಲಿರ್ತಾರೆ. ಹಾಗೆ ಮಗು ಇರಲ್ಲ. ಇರೋದ್ರಲ್ಲೇ ಎಷ್ಟೋ ಚೆನ್ನಾಗಿ ಇದ್ದಂಗೆ ವೀಡಿಯೋಸ್ ಮಾಡ್ತಿರ್ತಾರೆ. ಸೊ ಆದರೂ ಕೂಡ ಅವ್ರಿಗೆ ಏನೋ ಅವರು ಅಷ್ಟೊಂದೇನು ವೀಡಿಯೋ ಮಾಡಲಿಲ್ಲ ಅಂದರೂ ಕೂಡ ಒಳ್ಳೆ ವ್ಯೂಸ್ ಬರುತ್ತೆ. ಸೊ ನಾನು ಡೇ ಆ್ಯಂಡ್ ನೈಟ್ ಇಷ್ಟು ವೀಡಿಯೋ ಶೂಟ್ ಮಾಡಿ, ಸೊ ಪಾಪು ಮಲಗೋದು ರಾತ್ರಿ 11 ಗಂಟೆ ಆಗೋಗ್ಬಿಡುತ್ತೆ. ಸೊ ಆ ಟೈಮಲ್ಲಿ ಅವಳನ್ನ ಹಾಲು ಕುಡಿಸಿ ಮಲಗಿಸಿ, ಆಮೇಲೆ ನಾನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಆಮೇಲೆ ಅಪ್ಲೋಡ್ ಮಾಡೋಕ್ಕೆ ಅಷ್ಟೊತ್ತಾಗುತ್ತೆ. ಸೊ ಅಪ್ಲೋಡ್ ಕೊಟ್ಟು ದಿನ ವೀಡಿಯೋಸ್ ಹಾಕ್ತಾಯಿದ್ರು, ಯಾಕೆ ವ್ಯೂಸ್ ಬರ್ತಾಯಿಲ್ಲ, ಅದು ಕಮ್ಮಿ ಆಗ್ತಾಯಿದೆಯಲ್ಲ ಅನ್ನೋದು ನನಗೊಂದು ಯೋಚನೆ ಆಗಿದೆ. ಸೊ ಇನ್ಮೇಲೆ ಡೈಲಿ 3 ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೇ ನನ್ನ ಚಾನಲಲ್ಲಿ ಗ್ರೋತ್ ಆಗೋದು ಅನಿಸ್ತಾ ಇದೆ. ಸೊ ನೋಡಿ, ರೂಮಿಂದ ಇಷ್ಟು ಕಸ ಬಂದಿದೆ, ಇಷ್ಟೊಂದು ಕ್ಲೀನ್ ಮಾಡಿದ್ದೀನಿ. ಸೊ ರೂಮ್ ಇವಾಗ ಈ ಥರ ಕಾಣ್ತಾ ಇದೆ. ಪಾಪು ಮಲಗಿದ್ಲು. ನಾನು ಇನ್ನೂ ಕ್ಲೀನಾಗಿ ರೂಮ್ನ ಇನ್ನೂ ಬೆಟರಾಗಿ ಕ್ಲೀನ್ ಮಾಡೋಣ ಅಂದ್ಕೊಂಡೆ. ಅಷ್ಟೊತ್ತಲ್ಲಿ ಪಾಪುನ ಮಲಗಿಸ್ಬೇಕಲ್ವ. ಸೊ ರೂಮ್ ಇನ್ನೇನು ಕ್ಲೀನ್ ಮಾಡೋದು ಬೇಡ ಅಂದ್ಕೊಂಡು ಬಟ್ಟೆಗಳು ಒಗೆಯೋಕೆ ಹಾಕ್ಬಿಟ್ಟೆ. ಈಗ ನೈಟು ಸಿಂಪಲ್ಲಾಗಿ ನಾನು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಹೆಸ್ರು ಕಾಳನ್ನ ಫ್ರೈ ಮಾಡಿಕೊಂಡು ಫಸ್ಟ್ ಟೈಮು ಈ ರೀತಿ ನಾನು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಹೆಸ್ರು ಕಾಳನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ನೋಡಿ. ಈಗ ಅದೇ ಬಾಣಲಿಗೆ ಒಂಚೂರು ಎಣ್ಣೆ ಹಾಕ್ಕೊತಾ ಇದ್ದೀನಿ.
ಸೊ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ, ಜೀರಿಗೆ ಕೂಡ ಹಾಕ್ಕೊಂಡೆ. ಸೊ ಫ್ರೆಂಡ್ಸ್, ಈ ರೆಸಿಪಿ ಇದೆಯಲ್ಲ ನಾನು ಶೇರ್ ಮಾಡ್ಕೊತಾ ಇರೋದು, ಇದು ನಂದು ಓನ್ ಅಲ್ಲ. ನಾನು ಯೂಟ್ಯೂಬಲ್ಲಿ ಒಬ್ಬರು ಯೂಟ್ಯೂಬರ್ ಮಾಡಿದರು, ಅದನ್ನು ನೋಡ್ಕೊಂಡು ನಾನು ಮಾಡ್ತಾ ಇರೋದು. ಫಸ್ಟ್ ಟೈಮ್ ಈ ರೀತಿ ಮಾಡ್ತಾ ಇರೋದು. ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ನನ್ನ ಹಸ್ಬೆಂಡಿಗೆ ಇಷ್ಟ ಆಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ಈಗ ನಾನು ಟೊಮೊಟೊ ಕೊಬ್ಬರಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಹಾಗೆ ಬೆಳ್ಳುಳ್ಳಿ ಇರಲಿಲ್ಲ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟೆ. ಸೊ ಫ್ರೈ ಮಾಡ್ಕೊಂಡಿರೋದು ಒಂದು ಸ್ವಲ್ಪ ಕಾಳುಗಳನ್ನ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಗರಂ ಮಸಾಲ ಮತ್ತು ಸಾಂಬಾರು ಪೌಡರ್ ಹಾಕ್ಕೊಂಡೆ. ಸೊ ಇನ್ನೂ ನಾವು ಬೇಳೆ ಪೌಡ್ರು ಹಾಕ್ಕೊಬೋದು, ಬಟ್ ನನ್ನ ಹತ್ರ ಇರಲಿಲ್ಲ ಅಂತ ಅಂದ್ಬಿಟ್ಟು ಇರೋದ್ರಲ್ಲಿ ಸಿಂಪಲಾಗಿ ಹೇಗೆ ಮಾಡ್ಬೋದು ಹಾಗೆ ಮಾಡ್ಕೊತಾ ಇದ್ದೀನಿ. ಸೊ ಕ್ಯಾಮ್ರಾ ಒಂದು ಸ್ವಲ್ಪ ಅಲ್ಲಾಡ್ತಾ ಇದೆ ಏನೋ ಅಂದ್ಕೊಬೇಡಿ. ಈಗ ಒಗ್ಗರಣೆಗೆ ನಾನು ರುಬ್ಬಿಟ್ಕೊಂಡಿರೋದು ಹಾಕ್ಕೊಂಡೆ, ಉಪ್ಪು ಹಾಕ್ಕೊಂಡು ಹುಣಸೆ ನೀರು ಹಾಕ್ಕೊಂಡು ಕಾಳುಗಳು ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ರೆ ಮುಗೀತು, ಸಾಂಬಾರು ರೆಡಿ ಆಗೋಯ್ತು. ನಾನು ಮುದ್ದೆ ಮಾಡೋಣ ಅನ್ನೋಷ್ಟೊತ್ತಲ್ಲಿ ಪಾಪು ಎದ್ದೊಳ್ಬಿಟ್ಲು. ಸೊ ಅವಳನ್ನ ಎತ್ಕೊಂಡು ಓಡಾಡಿಸ್ತಾ ಇದ್ದೀನಿ ಇವಾಗ. ಆಮೇಲೆ ನನ್ನ ಹಸ್ಬೆಂಡ್ ಬಂದರು. ಸೊ ಹಸ್ಬೆಂಡ್ ಕೈಯಲ್ಲಿ ಪಾಪನ ಕೊಟ್ಟು ನಾನು ಮುದ್ದೆ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇಲ್ಲಿ ಮಲಗಿಸ್ಕೊಂಡಿದ್ದಾರೆ. ಅವಳ ಹತ್ರ ಹಿಂಗೆ ಪಕ್ಕದಲ್ಲೇ ಮಲ್ಕೊಂಡಿರಬೇಕು. ಸೊ ನಾನು ಮುದ್ದೆ ಸಾಂಬಾರು ಮತ್ತು ಬೆಳಗ್ಗೆ ಮಾಡಿರೋಂತಹ ಟೊಮೊಟೊ ಬಾತು ಹಾಕ್ಕೊಟ್ಟೆ ನನ್ನ ಹಸ್ಬೆಂಡ್ಗೆ. ಹೆಂಗಿದೆ ಅಂತ ಕೇಳ್ತಾ ಇದ್ದೀನಿ. ಹೆಂಗೈತೆ? ಹಾಂ, ನಿಜ? ಸೊ ನಾನು ತಿಂದು ಮತ್ತೆ ಪಾಪುನ ಓಡಾಡಿಸಿ ಮಲಗಿಸ್ತಾ ಇದ್ದೀನಿ. ಇಲ್ಲಿಗೆ ನನ್ನ ಲಾಗ್ನ ಎಂಡ್ ಮಾಡ್ತೀನಿ. ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.